ದೇಶದ ಮೊದಲ ಎಐ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅನ್ನು ತಿರುಮಲದ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒಂದರಲ್ಲಿ ಅನಿವಾಸಿ ಭಾರತೀಯರ ದೇಣಿಗೆಯಿಂದ ಸ್ಥಾಪಿಸಲಾಗಿದೆ. ಇದನ್ನು ಸೆಪ್ಟೆಂಬರ್ 25ರಂದು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಉದ್ಘಾಟಿಸಲಿದ್ದಾರೆ. ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರು, ಮಂಡಳಿಯ ಸದಸ್ಯ ನರೇಶ್, ಹೆಚ್ಚುವರಿ ಇಒ ವೆಂಕಯ್ಯ ಚೌಧರಿ, ಹಾಗೆ ಸಿವಿಎಸ್ಒ ಮುರಳೀಕೃಷ್ಣ ಮತ್ತು ವಿಜಿಒ ರಾಮ್ಕುಮಾರ್ ಅವರೊಂದಿಗೆ ಕಮಾಂಡ್ ಕಂಟ್ರೋಲ್ ರೂಮ್ ಪರಿಶೀಲನೆ ಮಾಡಿದರು. ಶ್ರೀವಾರಿ ದರ್ಶನಕ್ಕೆ ಪ್ರತಿದಿನ ಬರುವಂತಹ ಸಾವಿರಾರು ಭಕ್ತರ ಸಮಸ್ಯೆಗಳನ್ನು ಪರಿಶೀಲಿಸೋಕೆ ಕೃತಕ ಬುದ್ಧಿಮತ್ತೆ ಬಳಸುವ ಅಧ್ಯಕ್ಷರ ನಿರ್ಧಾರದಂತೆ ಇದನ್ನು ಸ್ಥಾಪಿಸಲಾಗಿದೆ. ಇದರ ಮೂಲಕ ಭಕ್ತರ ಜನಸಂದಣಿ ನಿಯಂತ್ರಣ ಆಗಿರಬಹುದು, ವಸತಿ ಮತ್ತು ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ವಿಭಾಗಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ದೊಡ್ಡ ಡಿಜಿಟಲ್ ಪರದೆಯಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಇನ್ನು 25ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಅವುಗಳನ್ನು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಇನ್ನು ಅಸ್ತಿತ್ವದಲ್ಲಿರುವಂತಹ ಕ್ಯಾಮ್ರಾಗಳ ಜೊತೆಗೆ ಅಳವಡಿಸಲಾದ ವಿಶೇಷ ಕ್ಯಾಮ್ರಾಗಳೊಂದಿಗೆ ಅಲಿಪಿರಿಯಿಂದ ಭಕ್ತರ ಗುಂಪನ್ನು ಎಐ ಅಂದಾಜು ಮಾಡುತ್ತೆ. ಸರದಿಯಲ್ಲಿ ಎಷ್ಟು ಭಕ್ತರಿದ್ದಾರೆ, ಅವರು ಎಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ ಎಂಬುದನ್ನು ಎಐ ಮೂಲಕ ತಿಳಿದುಕೊಳ್ಳಲಾಗುತ್ತೆ. ಜೊತೆಗೆ ಮುಖ ಗುರುತಿಸುವಿಕೆ ಅಂದರೆ ಫೇಸ್ ರೆಕಗ್ನೈಸೇಷನ್ ಮಾಡುತ್ತೆ. ಈ ತಂತ್ರಜ್ಞಾನದ ಮೂಲಕ ಭಕ್ತರನ್ನು ಗುರುತು ಹಿಡಿಯುವಂಥ ಕೆಲಸ ಆಗುತ್ತೆ. ಇದು ಕಳ್ಳತನ ಮತ್ತು ಇತರ ಅನಪೇಕ್ಷಿತ ಘಟನೆಗಳನ್ನು ಪತ್ತೆ ಮಾಡುವಲ್ಲಿ ಸಕ್ಸಸ್ ಆಗುತ್ತೆ. ಕಾಣೆಯಾದವರು ಎಲ್ಲಿದ್ದಾರೆ ಅಂತ ಹೇಳಿ ಅದು ಹೇಳುತ್ತೆ. ಇದು ಭಕ್ತರ ಮುಖದ ಚಲನೆಗಳ ಆಧಾರದ ಮೇಲೆ ಅವರ ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ. ಇನ್ನು 3D ನಕ್ಷೆಗಳು ಮತ್ತು ಚಿತ್ರಗಳೊಂದಿಗೆ ನೈಜ ಪರಿಸ್ಥಿತಿಯನ್ನು ತೋರಿಸುತ್ತೆ. ಸೈಬರ್ ದಾಳಿಗಳು, ಸಾಮಾಜಿಕ ಮಾಧ್ಯಮದಲ್ಲಿ ಅನುಚಿತ ಪೋಸ್ಟ್ಗಳನ್ನು ತಡೆಯುತ್ತೆ. ಆನ್ಲೈನ್ನಲ್ಲಿ ಸುಳ್ಳು ಮಾಹಿತಿ ಪತ್ತೆ ಹಚ್ಚುತ್ತೆ. ತುರ್ತು ಸಂದರ್ಭಗಳಲ್ಲಿ ಭಕ್ತರನ್ನ ಹೊರಗೆ ಕರೆದೊಯ್ಯಲು ಹತ್ತಿರದ ಮಾರ್ಗಗಳನ್ನು ಎಐ ಕೇಂದ್ರ ತೋರಿಸುತ್ತೆ. అది కూడా మన దగ్గర అప్లోడ్ చేశాను. ఇప్పటికి